ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಇವತ್ತಿನ ದಿನ ಹಿಂದೆ ನೋಡ್ತಾ ಇದ್ದೀರಾ ನೀವು, ಏಲಕ್ಕಿ ಆಯಿತು, G9 ಆಯಿತು, ನಮ್ದು ಇನ್ನೊಂದು ತೋಟದಲ್ಲಿ ನೇಂದ್ರ ಆಯಿತು, ಎಲ್ಲದನ್ನು ತೋರಿಸ್ತಾನೆ ಇದ್ದೀವಿ. 2 ತಿಂಗಳು ಕರೆಕ್ಟಾಗಿ 2.5 ತಿಂಗಳಾಯಿತು. ನೀವು ನೋಡ್ಬೋದು ಆಲ್ರೆಡಿ ನನ್ನ 5 ಅಡಿ ಮೇಲೆ ಬಂದಿರೋದು ಇದೆ, 3 ಅಡಿ 4 ಅಡಿದು ಇರೋದಿದೆ. ಇದಕ್ಕೆ ನಾವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀರಿ, ಏನೇನು ಹಾಕ್ತಾಯಿದ್ದೀರಿ ಅಂತ ನಿಮಗೆ ಎಲ್ಲ ತೋರಿಸಿದ್ದೀವಿ. ಇವತ್ತು ಇನ್ನೊಂದು ಸತಿ ತೋರ್ಸೋಣ ಅಂತ ಈ ವಿಡಿಯೋ. ರಾಮಬಾಣ ತೋರ್ಸೋ ಅಂತ ಟೈಮ್ ಬಂದಿದೆ. ನೋಡಿ ನಮ್ಮದು 15 ಜೀವಾಣುಗಳು, ಸ್ಪೆಷಲ್ ಅಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್. ನೋಡಿ ಇಲ್ಲೇ ನೇಮ್ ಹೆಸರಿದೆ. 1 2 3 4 5 6 7 8 9 10 11 12 13 14 15 ನಾವೇನು ಕಳಿಸಿದ್ದೀರಿ 1 ಎಕರೆಗೆ 15 ಬಾಟ್ಲಿದೆ. 2 kg ಕಡಲೆ ಹಿಟ್ಟು, 2 kg ಬೆಲ್ಲ. ಬೆಲ್ಲದ ಬಗ್ಗೆ ನಾವು ಹೇಳಿದ್ದೀರಿ. ಅದಕ್ಕೆ ಮುಂಚೆ ಕಡಲೆ ಹಿಟ್ಟು ಅಂದರೆ ನೀವು ಬಜ್ಜಿ ಮಾಡ್ತಿರಲ್ಲ, ಬಜ್ಜಿ ಬೋಂಡ ಕಡಲೆ ಹಿಟ್ಟು ಅದು. ಆಮೇಲೆ ಬೆಲ್ಲ, ದಯವಿಟ್ಟು ಸಾವಯವ ಬೆಲ್ಲ ಟ್ರೈ ಮಾಡಿ. ನೋಡಿ ನಮ್ಮೂರಲ್ಲಿ ಎಲ್ಲೂ ಸಿಗಲಿಲ್ಲ, ನಾವು ಆ ಕಡೆ ಮೈಸೂರಿಂದ ಬರೋದು ತರೋದು ಮರ್ತೋಯ್ತು ಇವತ್ತು. ಇರಲಿ, ಇವಾಗ ನೋಡಿ ಮಾಮೂಲಿ ನಿಮ್ಮೂರಲ್ಲಿ ಏನು ಸಿಗುತ್ತೆ ಬೆಲ್ಲ, ಆದಷ್ಟು ಸಾಧ್ಯವಾದಲ್ಲಿ ಸಾವಯವ ಬೆಲ್ಲ ಇದ್ದರೆ ಒಳ್ಳೆಯದು. ಸೊ ಕಡಲೆ ಹಿಟ್ಟು 2 kg, ಬೆಲ್ಲ 2 kg, 2 ಚೀಲ ಮತ್ತು 1 ಕೋಲು ತಿರುಗ್ಸೋಕ್ಕೆ. ಇಷ್ಟು ಇಟ್ಕೊಳ್ಳಿ. ಸೊ ಡ್ರಮ್ಮಿನ ಬಗ್ಗೆ ಬರ್ತೀನಿ. ಫಸ್ಟು 1 ಎಕರೆಗೆ ಹೇಳ್ತಾ ಇದ್ದೀನಿ. ನಾವು ಇವತ್ತು ಏನೇ ಮಾತಾಡಿದ್ರು 10 ಎಕರೆ ಇರೋರು ಇದನ್ನೇ 10 ಸತಿ ಮಾಡ್ಕೊಳ್ಳಿ. 1 ಡ್ರಮ್ ತಗೊಳ್ಳಿ. ಡ್ರಮ್ ಅಂದರೆ ಯೂಸ್ಡು ಕೆಮಿಕಲ್ ಹಾಕಿರ್ತಾರೆ, ಔಷಧಿ, ರೌಂಡ್ ಆಫ್, DAP, ಆಳು ಮೂಳು ಎಲ್ಲ ಹೊಡೆದು ಇರೋದಿದ್ರೆ ನೀಟಾಗೆ ತೊಳೆದು ಇಟ್ಕೊಬೇಕು. ನೀಟಾಗೆ ತೊಳೆದು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಶ್ಯಾಂಪು ಗಿಂಪು ಹಾಕಿ ನೀಟಾಗಿ ತೊಳಿರಿ. ಗಂಜಲ ಏನಾರು ಇದ್ದರೆ ಅದ್ರಲ್ಲಿ ಹಾಕಿ ತೊಳಿರಿ. ನೀಟಾಗಿ ತೊಳೆದ್ಬಿಟ್ಟು ಅರ್ಥ ಮಾಡ್ಕೊಳೋದು ಏನು ಅಂದರೆ ಇದೆಲ್ಲ ಜೀವಾಣುಗಳು, ಜೀವ ಇರೋ ಅಂಥದ್ದು. ಸೊ ಜೀವ ಏನಾದ್ರು ಕೆಮಿಕಲ್ ಟಚ್ ಆದರೆ ಸತ್ತೋಗುತ್ತೆ. ಹಾಗಾಗಿ ಜೀವಾಣುಗಳಿಗೆ ಯಾವುದೇ ಥರ ಕೆಮಿಕಲ್ ಇರಬಾರ್ದು, ಅಷ್ಟೇ ಕಾನ್ಸೆಪ್ಟು. ಸೊ 200 ಲೀಟ್ರ್ ಡ್ರಮ್ಮು, 200 ಲೀಟ್ರಲ್ಲಿ 5 ಇಂಚು ಕಮ್ಮಿ ಇಟ್ಟು ತೊಗೊಳ್ಳಿ. ಸ್ವಲ್ಪ ನೀರು ಇಷ್ಟು ಒಂದು ನೋಡಿ ನಿಮ್ಗೆ ಕಾಣ್ಬೋದು, ಸ್ವಲ್ಪ ನೀರು ಕಮ್ಮಿ ತೊಗೊಳ್ಳಿ. ಇದಕ್ಕೆ ನಾವು ಇವಾಗ ನಮ್ಮ ಜೀವಾಣುಗಳನ್ನೆಲ್ಲ ಹಾಕೋಣ. ಅದಕ್ಕೆ ಮುಂಚೆ ಕಡಲೆ ಹಿಟ್ಟು ಹಾಕೋಣ. ಸೊ ಸೈಲೆಂಟ್ ಇವಾಗ 1 ನಿಮಿಷ ಬರಲಿ. ಸೊ 2 kg ಕಡಲೆ ಹಿಟ್ಟನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು. ನೋಡ್ಬೋದು ಬಟ್ಟೆಯಲ್ಲಿ ಕಟ್ಟಿದ ಉದ್ದೇಶ ಏನು ಅಂದರೆ, ಇವಾಗ ನಾವು ಡ್ರಿಪ್ಪಲ್ಲಿ ಏನು ಬಿಡ್ತಿಲ್ಲ. 3 ತಿಂಗಳ ತನಕ ನಾವು 4 ತಿಂಗಳ ತನಕ ಡ್ರಿಪ್ಪಲ್ಲಿ ಬಿಡೋಲ್ಲ. ಬಟ್ ಬೇರೆ ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಡ್ರಿಪ್ಪಲ್ಲಿ ಬಿಡೋ ಅಂಥವ್ರು ಈ ಡ್ರಿಪ್ಪಲ್ಲಿ ಸಿಗಾಕೊಳುತ್ತೆ ಅನ್ನೋ ಕಾರಣದಿಂದ. ಆಮೇಲೆ ಈ ಜೀವಾಣುಗಳನ್ನ ಬುಡಕ್ಕೆ ಹಾಕೋದು ಇದೇನೆ, ಸ್ಪ್ರೇ ಮಾಡೋದು ಇದೇನೆ, ಎಲ್ಲ ಒಂದೇ, ಆಲ್ ಇನ್ ಒನ್. ಸೊ ನೋಡ್ಬೋದು ಇಲ್ಲಿ ಇದ್ರೊಳಗಡೆ ಕಡಲೆ ಹಿಟ್ಟಿದೆ. ಇದನ್ನು ನಾವು ಬಟ್ಟೆಯಲ್ಲಿ ಕಟ್ಟಿ ನೀರಲ್ಲಿ ಮುಳುಗಿಸಿ ಸ್ವಲ್ಪ ಮಸಾಜ್ ಮಾಡಿಬಿಡೋಣ. ಅಂದರೆ ಅಂಶ ಎಲ್ಲ ಆಚೆ ಬರುತ್ತೆ. ಕಟ್ಬಿಡ್ಲಿ ಫಸ್ಟು. ಸೊ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ. ಈ 2 kg ಬೆಲ್ಲ ಹಾಕಿ ಅಂದರೆ 5 kg ಹಾಕೋದು, 200 ಲೀಟ್ರ್ ಮಾಡ್ಕೊಳ್ಳಿ ಅಂದರೆ 1000 ಲೀಟ್ರಿಗೆ ಮಾಡ್ಕೊಳೋದು ಏನೂ ವರ್ಕ್ ಆಗೋಲ್ಲ. ಇದು ಒಂದೇ ಮೆಥೆಡ್ಡು, ದಯವಿಟ್ಟು ಇದು ಒಂದೇ ಮೆಥಡಲ್ಲೇ ಮಾಡಿ. ಆಮೇಲೆ ಇವಾಗ 2 kg ಬೆಲ್ಲ ಹಾಕೋಣ. ಬೆಲ್ಲ ಎಲ್ಲ ಒಳಗಡೆ ಕರಗುತ್ತೆ, ಹಾಗಾಗಿ ಬಗ್ಸಿದ್ರೆ ಸಾಕು. ದಯವಿಟ್ಟು ಪ್ಲಾಸ್ಟಿಕ್ಕೆಲ್ಲ 1 ಚೀಲ ಮಾಡಿದ್ದೀವಿ ನಾವು, ಅದನ್ನು ತೋರಿಸ್ತೀರಿ. ಎಲ್ಲ ಪ್ಲಾಸ್ಟಿಕ್ಕು, ಲೇಬರ್ ಬಂದಾಗ ಅವ್ರಿಗೆ ಊಟ ಕೊಡೋಕ್ಕೆ ಪ್ಲಾಸ್ಟಿಕ್ಕು, ಎಲ್ಲ ಪ್ಲಾಸ್ಟಿಕ್ನೂ ಚೀಲದಲ್ಲಿ ಹಾಕ್ಬೇಕು. ಎಲ್ಲರೂ ಒಂದಾರು ಪ್ಲಾಸ್ಟಿಕ್ ಕಾಣುತ್ತೆ ನೋಡಿ. ಸೊ ಇದನ್ನು ಹಂಗೆ ಚೆನ್ನಾಗೆ ಮಸಾಜ್ ಮಾಡಬೇಕು. ಸೊ ಅಷ್ಟರಲ್ಲಿ ಇದನ್ನೆಲ್ಲ ಇವಾಗ ಓಪನ್ ಮಾಡ್ಕೊಳ್ಳೋಣ ನಾವು ಕ್ಯಾಪ್ಗಳನ್ನ. ಕಡಲೆ ಹಿಟ್ಟು ಅಂದರೆ ದಯವಿಟ್ಟು ಕಡಲೆ ಹಿಟ್ಟನ್ನೇ ಯೂಸ್ ಮಾಡಿ. ಬೇರೆ ಬೇರೆ ನವಧಾನ್ಯಗಳು, ಬೇರೆ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಬೇಡಿ. ಕಡಲೆ ಹಿಟ್ಟು ಬೇಕಾದ್ರೆ ನೀವು ಕಡಲೆ ಕಾಳನ್ನ ತೊಗೊಂಡು ನೀವೇ ಮಿಷಿನ್ಗೆ ಹಾಕ್ಸಿ ಹಿಟ್ಟನ್ನು ಮಾಡಿಸ್ಕೊಬೋದು, ಅದನ್ನು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಕಡಲೆ ಹಿಟ್ಟೇ ಇರಬೇಕು, ಅದು ಬಿಟ್ಟು ಬೇರೆ ಏನು ಯೂಸ್ ಮಾಡಬೇಡಿ. ಸೊ ಈ ಡ್ರಮ್ನ ಸಾಧ್ಯವಾದಲ್ಲಿ ನೀವು ನೆರಳಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ತಿರ್ಗಿ ಅದೇ ಹೇಳ್ತಾಯಿನಿ, ಜೀವ ನಿಮಗೆ ಯಾವ ಥರ ಸುರಕ್ಷತೆ ಬೇಕು, ನಿಮಗೆ ಯಾವ ಥರ ನೀವು ಮಾಡ್ಕೊತೀರ ಜೀವಾಣುಗಳು ಹಂಗೆ ಮಾಡಿ. ಆಯಿತಾ? ತುಂಬ ಬಿಸಿಲಲ್ಲಿದ್ದರೆ ಬಿಸಿಗೆ ಅದು ಡೆವಲಪ್ ಆಗೋಲ್ಲ.
ಆಮೇಲೆ ಜೀವಾಣುಗಳು ಎಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ನ್ಯಾಚುರಲ್ ಇದು, ನಾವೇನು ಮ್ಯಾಜಿಕ್ ಮಾಡಿಲ್ಲ ಇದರಲ್ಲಿ. ಸೊ ನೋಡಿ, ನಾವು ತೆಂಗಿನ ಮರದ ಕೆಳಗಿಟ್ಟಿದ್ದೀರಿ, ನೀವೂ ಯಾವ್ದಾದ್ರು ಮರದ ಕೆಳಗೆ ಗಿಡದ ಕೆಳಗಿಡಿ, ಆಮೇಲೆ ಚೀಲ ಇಟ್ಬಿಟ್ರೆ ಆಯಿತು, ಬಿಸಿಲಲ್ಲಿ ಏನಾದ್ರು ಏನೂ ಇಲ್ಲ ಅಂದರೆ. ಸೊ ಇನ್ನೊಂದು ಕೆಲವೊಂದು ಪ್ರಶ್ನೆ ಇದೆ. ಇವಾಗ 200 ಲೀಟ್ರ್ ಡ್ರಮ್ಮಲ್ಲಿರೋರು ಫಸ್ಟು ನಾವು 200 ಲೀಟ್ರ್ ಮಾಡಿಕೊಂಡು ಆಮೇಲೆ 500 ಲೀಟ್ರ್ ಮಾಡ್ಕೊತೀವಿ. ಇವಾಗ ಡೈರೆಕ್ಟಾಗಿ 500 ಲೀಟ್ರ್ ಡ್ರಮ್ ಇರೋರು ಏನು ಮಾಡಿ, ಇದು ಫಸ್ಟು 200 ಲೀಟ್ರ್ ನೀರು ಮಾತ್ರ ತುಂಬಿಸ್ಬೇಕು. 200 ಲೀಟ್ರ್ ನೀರು ತುಂಬಿಸಿ ಅದಕ್ಕೆ 2 kg ಬೆಲ್ಲ, 2 kg ಕಡಲೆ ಹಿಟ್ಟು ಮತ್ತು ನಮ್ಮ ಜೀವಾಣುಗಳು ಹಾಕಿ 5 ದಿನ ಆಮೇಲೆ ಫುಲ್ಲು ನೀರು ತುಂಬಿಸ್ಕೊಬೇಕಾಗುತ್ತೆ. ಸೊ ಆವಾಗ 500 ಲೀಟ್ರ್ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ಕಿವುಚಿದಾಗ ಏನಾಗುತ್ತೆ, ಎಲ್ಲ ಕಡಲೆ ಹಿಟ್ಟು ಅಂಶ ಎಲ್ಲ ನೀರಿಗೆ ಮಿಕ್ಸ್ ಆಗುತ್ತೆ ಚೆನ್ನಾಗೆ. ನೋಡ್ಬೋದು, ಬರೀ 2.5 ತಿಂಗಳು ವೀಕ್ಷಕರೇ, ಫಸ್ಟ್ ಕ್ಲಾಸ್ ರಿಸಲ್ಟು. ಏನಕ್ಕೆ ಅಂದರೆ ಇಲ್ಲಿದೆ ರಾಮಬಾಣ. ಸೊ ದಯವಿಟ್ಟು ಫಾಲೋ ಮಾಡಿ. ನಮಗಿಂತ ಚೆನ್ನಾಗಿ ಬೆಳೆದಿರೋರಿಗೆ ಖುಷಿ. ಸಾವಿರಾರು ಜನ ಫೇಲ್ಯೂರ್ ಆಗ್ತಾಯಿದ್ದಾರೆ, ಸಾವಿರಾರು ಜನ ಸಾಲ ಮಾಡ್ಕೊತಾ ಇದ್ದಾರೆ. ಅಂಥವ್ರಿಗೆ ವಿಡಿಯೋ ದಯವಿಟ್ಟು ನಮ್ಮ ಫಾಲೋ ಮಾಡ್ತಿರೋಂಥ ರೈತರಿಗೆ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ವೀಡಿಯೋಗಳು ನೋಡ್ತಾ ಇದ್ದೀರಾ, ಇಲ್ಲಿ ಫಸ್ಟ್ ಡೇಯಿಂದ ನೀವು ವೀಡಿಯೋ ನೋಡ್ತಾ ಇದ್ದೀರಾ. ನಿಮಗೋಸ್ಕರ ಇಲ್ಲಿ ಮತ್ತು ಚುಂಚನಹಳ್ಳಿಲಿ 4 ಎಕರೆ ಎಲ್ಲ 2 ಸೇರಿ. ಸೊ ಹಾಗಾಗಿ ನೋಡಿ, ನಿಮಗೆ ಎಲ್ಲ ಥರ ನಾಲೆಜ್ ಬರುತ್ತೆ. ಸೊ ಬೇರೆ ಏನೂ ಮಾಡಬೇಡಿ, ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಬಿಟ್ಟು ದಯವಿಟ್ಟು ಬೇರೆ ಏನೂ ಮಾಡಬೇಡಿ. ಎಷ್ಟು ತೋರಿಸಿದ್ದೀನಿ ಅಷ್ಟೇ ಮಾಡಿ, ಕ್ಲೀನಾಗಿ ಫುಲ್ ವೀಡಿಯೋ ನೋಡಿ ದಯವಿಟ್ಟು. ಸೊ ವೀಕ್ಷಕರೇ, ಇವಾಗ ನೋಡ್ತಾ ಇದ್ದೀರಾ 5, 10, 15 ಜೀವಾಣುಗಳನ್ನ ಕ್ಯಾಪೆಲ್ಲ ತೆಗ್ದಿದ್ದೀವಿ. ಇವಾಗ ಸರ್ ಬನ್ನಿ ಸರ್, ಇದು ಒಂದೊಂದು ಹಾಕ್ಬಿಡೋಣ. ಸೊ ಎಲ್ಲದನ್ನು ಹುಷಾರು, ಚೆಲ್ಕೊಂಬೇಡಿ, ಎಲ್ಲದನ್ನು ಇದು ಒಳಗಡೆ ಬಗ್ಸ್ಬೇಕಾಗಿದೆ. ಈ ಬಾಟಲ್ಗಳ ಕ್ಯಾಪು ನೀವು ತೆಗ್ದಿಲ್ಲ ಅಂದರೆ 5 ರಿಂದ 6 ತಿಂಗಳು ನೀವು ಇಟ್ಕೊಬೋದು. ಒಂದು ಸತಿ ತೆಗೆದ್ಮೇಲೆ ದಯವಿಟ್ಟು ಎಲ್ಲ ಯೂಸ್ ಮಾಡಿಬಿಡಿ. ಹಂಗೆ ಮೇಲಿಂದ ಹಾಕಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನೋಡ್ಬೋದು ನೋಡಿ, ಹಂಗೆ ನೋಡಿ. ನನಗೂ ಏನಾಗಲ್ಲ, ನಾನು ಸಾಯಲ್ಲ, ಗಿಡನೂ ಸಾಯಲ್ಲ, ಭೂಮಿನೂ ಸಾಯಲ್ಲ. ಎಲ್ಲ ವಿಡಿಯೋಲ್ಲೂ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಯಾರಾಗಿದೆ ಹಾಕಿ ಏನು ತೊಂದರೆ ಇಲ್ಲ. ಖಂಡಿತ ವಿಷ ಅಲ್ಲ, 100% ಎಂಟಾಯಿತು. 100% ಸಾವಯವ, ಹಾಗಾಗಿ ಏನು ತೊಂದರೆ ಇಲ್ಲ. ಜ್ಯೂಸ್ ಕುಡ್ದಂಗೆ ಕುಡಿದ್ಬಿಡ್ತೀನಿ. ಸಾಯಲ್ಲ ರೀ, ಭಯ ಪಡಬೇಡಿ. ಸೊ 15. ಸೊ ಇಲ್ಲಿ 15 ಹಾಕಿದ್ದೀವಿ. ಇವಾಗ ಕೋಲ್ ತೊಗೊಳ್ಳಿ ನೋಡಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಭಯ ಬೀಳಬೇಡಿ. ಎಲ್ಲ ಕಡೆ ಮೋಸ, ಎಲ್ಲ ಕಡೆ ಇದು 100% ಸಾವಯವನ ಅಂತ ಕೇಳ್ತಾರೆ. ಕುಡಿದ್ನಲ್ಲ, ನಾನು ಸತ್ತಿಲ್ಲ, 5 ವರ್ಷದಿಂದ ಕುಡಿತಾನೇ ಇದ್ದೀನಿ. ಸೊ ನಾವು ಇದನ್ನು ಯಾವಾಗಲೂ ಬಲಕ್ಕೆ ತಿರುಗಿಸ್ಬೇಕು, ಎಡಕ್ಕೆ ತಿರುಗಿಸ್ಬಾರ್ದು. ನೋಡಿ ಕೆಳಗಡೆ ತೋರಿಸಿ ಹೆಂಗೆ. ಸೊ ಬಲಕ್ಕೆ ತಿರುಗಿಸ್ಬೇಕಾಗಿದೆ, ಪಾಸಿಟಿವ್ ಎನರ್ಜಿ. ಇದು ನಿಮಗೆ ಸಾಧ್ಯವಾದಲ್ಲಿ 5 ದಿನ, ದಿನಕ್ಕೆ 1 ಸತಿ 2 ಸತಿ ಇಲ್ಲ 3 ಸತಿ ಆದರೆ ಮಾಡಿ. ಇವಾಗ ಸಿಟಿಲಿರೋ ಅಂಥವ್ರು, ಇವಾಗ ನೀವು ಸಿಟಿಲಿರ್ತೀರಾ, ವಾರಕ್ಕೆ 1 ಸತಿ ಬರ್ತಾಯಿದ್ದೀರಾ ಅಂದರೆ ಏನೂ ತೊಂದರೆ ಇಲ್ಲ. 1 ಸತಿ ಇವತ್ತೇನು ಮಾಡಿದ್ದೀವಿ ಬಿಟ್ಬಿಟ್ಟು 5 ದಿನ ಆದಮೇಲೆ ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ಅಲ್ಲಿ ಮಾಡಿಟ್ಟಿರೋದು ಆಲ್ರೆಡಿ ಇದೆ. ನಿಮ್ಗೆ ಯಾವ ಥರ ಆಗುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ನೋಡಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ನಾವು ನೆರಳಲ್ಲಿರೋದ್ರಿಂದ ಏನು ತೊಂದರೆ ಇಲ್ಲ. ನಮ್ಮ ಕಡಲೆ ಹಿಟ್ಟು ಬ್ಯಾಗ್ನ ನಾವು ಇದರೊಳಗಡೆನೇ ಬಿಟ್ಟಿದ್ದೀವಿ. ಸೊ ಇದನ್ನು ಇಲ್ಲೇ ಬಿಡ್ಬೋದು, ಕಲ್ಲು ಕಟ್ಟಿ ಬಿಡ್ಬೋದು, ದಾರ ಕಟ್ಬೋದು. ಒಟ್ಟಿನಲ್ಲಿ ಇದನ್ನು ಇದು ಒಳಗಡೆ ಮುಳುಗಿಸಿರ್ಬೇಕು. ಮುಂದೆ ನೋಡಿ, ಬಟ್ಟೆ ಇರೋರು ಬಟ್ಟೆ ಹಾಕ್ಬಿಟ್ಟು ನೀವು ಸುತ್ತಿದಾರಲ್ಲಿ ಕಟ್ಬೋದು, ಸುತ್ತಿದಾರಲ್ಲಿ. ಇಲ್ಲಾಂದರೆ ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಬೋದು. ಬಿಡಿ, ದೊಡ್ಡ ಒಂದೇ ಸಾಕು. ಹಿಂಗೆ ಹಾಕಿ ಮುಚ್ಚಿಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಥರ ಪ್ಲಾಸ್ಟಿಕ್ ಮುಚ್ಚಾಗಿಲ್ಲ, ಟಾರ್ಪಲ್ ಮುಚ್ಚೋ ಆಗಿಲ್ಲ, ಗಾಳಿ ಆಡೋ ಅಂಥದ್ದು ಮುಚ್ಚಬೇಕಾಗುತ್ತೆ. ಉದ್ದೇಶ ಇಷ್ಟೇ. ನಾವು ಬೆಲ್ಲ ಹಾಕಿರ್ತೀರಿ,
ಆ ಬೆಲ್ಲ ಸಿಹಿ ಇರೋದ್ರಿಂದ ಬೇರೆ ಹುಳ ಉಪ್ಪಡಿ ಪಕ್ಷಿ ಏನು ಬಿದ್ದು ಸಾಯಬಾರ್ದು ಅಂತ ನಾವು ಒಂದು ಗಾಳಿ ಆಡ ಅಂತ ಬಟ್ಟೆ, ಸೀರೆ ಬಟ್ಟೆ ಇರ್ಬೋದು, ಲುಂಗಿ, ಟವಲ್ಲು, ಚೀಲ ಇಷ್ಟು ಇಡ್ಬೋದು. 5 ದಿನ ಆದರೆ ನೀವು ತಿರುಗಿಸಿ, ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ಸೊ ವೀಕ್ಷಕರೇ, ಇವಾಗ ನಾವು ಇದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. 5 ದಿನ ನಾನು ಹೇಳೋ ಥರ ಮಾಡಿ 5 ದಿನ ಆದಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಕಿರಣ್ ಪ್ರಕಾಶ್ ಮಾತಾಡೋದು. ಸೊ ಇವತ್ತಿನ ದಿನ ನಾವೇನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ರಿ 5 ದಿನ ಆಗಿದೆ. ಸೊ 5 ದಿನಗಳ ನಂತರ ಸೊ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ, ಏನೇನು ಜ್ಞಾಪಕ ಇಟ್ಕೊಬೇಕಂತ. ನೋಡಿ, ಇದು ಡ್ರಿಪ್ಪಲ್ಲಿ ಬಿಡೋರು. ಇವಾಗ ಇದು ನಾವು ರೆಡಿಯಾಗಿದೆ. ಕಡಲೆ ಹಿಟ್ಟನ್ನ ನಾವು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೀವಿ. ಅದನ್ನು ನಾವೇನು ಮಾಡಬೇಕು, ಇದನ್ನು ಡೈರೆಕ್ಟಾಗಿ ನೋಡಿ, ಇದು ಒಂದು 6 ಇಂಚು ಕೆಳಗಡೆ ಹಾಕ್ಕೊಂಡಿದ್ರಿ ನೀರನ್ನ. ಇದನ್ನು ಬೇಕಾದ್ರೆ ನೀವು ಲೆಕ್ಕಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ತುಂಬ್ಕೊಂಡಿದ್ದೀರಿ. ಬೇಡ ಅಂದರೆ ಇದನ್ನು ಡೈರೆಕ್ಟಾಗಿ ನೀವು ಡ್ರಿಪ್ಪಲ್ಲಿ ಬಿಟ್ಬಿಡ್ಬೋದು. ಸೊ ಡ್ರಿಪ್ಪಲ್ಲಿ ಬಿಡೋವಾಗ ನಿಮಗೆ ಇದು ಡ್ರಿಪ್ಪಲ್ಲಿ ನೀರು ಜೊತೆನೇ ಮಿಕ್ಸ್ ಹಾಕೊತ ಹೋಗುತ್ತೆ ಡ್ರಿಪ್ಪಲ್ಲಿ. ಸೊ ಇದಕ್ಕೇನು ತಿರ್ಗಾ ನೀರು ಮಿಕ್ಸ್ ಮಾಡಬೇಕಾಗಿಲ್ಲ. 1 ಎಕರೆ ನಾನು ಲೆಕ್ಕ ಹೇಳ್ತಾ ಇರೋದು, ಆಯಿತಾ? 1 ಎಕರೆ ಲೆಕ್ಕ ಇದು. 200 ಲೀಟ್ರ್ ಡ್ರಮ್ನೇ ನೀವು 1 ಎಕರೆಗೆ ಡ್ರಿಪ್ಪಲ್ಲಿ ಬಿಟ್ಬಿಡಿ. ನಿಮ್ದು ಎಷ್ಟು ವ್ಯಾಲ್ಯೂ ಇದೆ ನೋಡಿಕೊಂಡು ಅದ್ರ ಪ್ರಕಾರ ಬಿಡ್ಕೊತ ಹೋಗೋದು. ಏನು ಸರ್, ಏನಾದ್ರು ಡೌಟ್ ಇದೆಯಾ ನಿಮಗೆ? ಅದೇ ಈಗ ಡೈಲ್ಯೂಟ್ ಮಾಡೋಂಗಿಲ್ಲ. 200 ಲೀಟ್ರ್ ಏನಿದೆ ಅದನ್ನ ವೆಂಚೂರಿಗೆ ಡೈರೆಕ್ಟಾಗಿ ಕೊಟ್ಬಿಡಿ. ಡೈರೆಕ್ಟಾಗಿ ಕೊಡೋದು, ಮುಗೀತು. ಇನ್ನು ಕೈಯಲ್ಲಿ ಹಾಕ್ಸೋರು, ಸ್ಪ್ರೇ ಮಾಡೋರು, ಇವಾಗ ನಾವು ಈ ಪದ್ಧತಿಲಿ ಇದನ್ನೇ ಸ್ಪ್ರೇ ಮಾಡೋದು, ಇದನ್ನೇ ನಾವು ಬುಡಕ್ಕೆ ಹಾಕೋದು, ನಾವು ಕಾಂಪೋಸ್ಟ್ ಮಾಡ್ಕೊಳೋದು, ಇದನ್ನೇ ಯೂಸ್ ಮಾಡೋದು. ಈ ದನದ ಗೊಬ್ಬರಗೆ 5 ದಿನ ಆದಮೇಲೆ ಹಾಕೋರು ಈ 200 ಲೀಟ್ರನ್ನ ಡೈರೆಕ್ಟಾಗೆ ನೀವು ಗೊಬ್ಬರದ ಮೇಲೆ ಹಾಕೋ ವಿಡಿಯೋ ನೋಡಿದ್ದೀರಾ, ಅದೇ ಥರ ನೀವು ಹಾಕ್ಬೋದು. ಸೊ ಇದನ್ನು ನಾವು 500 ಲೀಟ್ರ್ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ, ಇದು ಡ್ರಮ್ಮು 200 ಲೀಟ್ರದ್ದು ಒಂದು ಡ್ರಮ್ ಇದೆ. ಇಲ್ಲಿ ಒಂದು ಖಾಲಿ ಡ್ರಮ್ ಇದೆ, ಇದು ಒಂದು ಖಾಲಿ ಡ್ರಮ್ ಇದೆ. ಸೊ ಡ್ರಮ್ಮೆಲ್ಲ ನೀವು ದಯವಿಟ್ಟು ಕೆಮಿಕಲ್ ಇದ್ರನ್ನೆಲ್ಲ ತೊಳ್ಕೊಳ್ಳಿ. ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಜೀವ ಇರೋ ಅಂಥದ್ದು. ಕೆಮಿಕಲ್ ಇದಕ್ಕೆ ಬಿದ್ದರೆ ಇದು ಸತ್ತೋಗುತ್ತೆ. ಸ್ಪ್ರೇ ಹೊಡಿಯೋರು ಇದಕ್ಕೆ ನಾವು ಗಮ್ ಹಾಕೊಂಬೋದ ಅಂತಾರೆ. ಏನು ಹಾಕೊಂಬೇಡಿ, ನಮ್ಮದು ಬಿಟ್ಟರೆ ಬೇರೆ 1 ರೂಪಾಯಿ ನೀವೇನು ಯೂಸ್ ಮಾಡೋಗಿಲ್ಲ. ಇಲ್ಲ ಅದೇ ನೀವು ತಿರ್ಗಾ 10 ಜನ 10 ಥರ ಹೇಳ್ತಾರೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಬೇರೆಯವ್ರ ಪದ್ಧತಿ ಫಾಲೋ ಮಾಡೋವಾಗ ಬೇರೆಯವ್ರದ್ದು ಮಾಡಿ, ನನ್ನ ಪದ್ಧತಿ ಫಾಲೋ ಮಾಡಿದಾಗ ನಾವೇನು ಹೇಳ್ತೀರೋ ಅಷ್ಟೇ, ಅದು ಬಿಟ್ಟು ಬೇರೆ ಸ್ಟೆಪ್ ಯಾವುದೂ ಇಲ್ಲ. ಆಮೇಲೆ ಇವಾಗ 5 ದಿನ ಆಗಿದೆ. ಕೇಳ್ತಾ ಇರೋದೇನಂದ್ರೆ, ಈಗ ಸ್ಪ್ರೇಗೆ ಮತ್ತು ಭೂಮಿಗೆ 500 ಲೀಟ್ರ್ ಮಾಡ್ಕೊಬೋದಾ? ಹೌದು, 500 ಲೀಟ್ರ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಸ್ಪ್ರೇ ಬೇಕಾಗಲ್ಲ ಅನ್ನೋರು ಬೇಕಾದ್ರೆ 400 ಲೀಟ್ರ್ ಮಾಡ್ಕೊಳ್ಳಿ, ಬರೀ ಸ್ಪ್ರೇಗೆ ಯೂಸ್ ಮಾಡಬೇಕಂದ್ರೆ. ಇಲ್ಲ ಅಂದರೆ 500 ಲೀಟ್ರ್ ಮಾಡಿಕೊಂಡು ಅರ್ಧ ಇವಾಗ ಹೊಡಿಬೋದು, ಅರ್ಧ ನೀವು 5 ದಿನ ಆದಮೇಲೆ ಹೊಡಿಬೋದು. ಅಂದರೆ ಇದ್ರ ಲೈಫ್ ಸ್ಪ್ಯಾನ್ ಎಷ್ಟು ಅಂತ ನೀವು ಕೇಳ್ತಾ ಇದ್ದೀರಾ. ಇವಾಗ ನಮ್ಮದು 4 ರಿಂದ 5 ದಿನಕ್ಕೆ ನಮ್ಮದು ರೆಡಿ ಆಗಿರುತ್ತೆ. 5 ದಿನ ಅಂತ ಇಟ್ಕೊಳ್ಳಿ. 5 ದಿನದಲ್ಲಿ ನೀವು ಒಂದು ಸತಿ ಯೂಸ್ ಮಾಡಿ, ಇನ್ನೂ ಏನಾದ್ರು ಮಿಕ್ಕಿದ್ರೆ ತಿರ್ಗಾ ಇನ್ನೂ 5 ದಿನ, ಟೋಟಲ್ 10 ದಿನದ ಒಳಗಡೆ ಮುಗಿಸ್ಬೇಕು ಎಲ್ಲದನ್ನು. 5 ದಿನ ಇವತ್ತು ಯೂಸ್ ಮಾಡಿ, ಇನ್ನೂ ಮಿಕ್ತು ಒಂದು ಡ್ರಮ್ ಅಂದ್ಕೊಳ್ಳಿ. ಆ ಒಂದು ಡ್ರಮ್ನ ನೀವು ಇನ್ನೂ 5 ದಿನ ತನಕ ಲೈಫ್ ಇರುತ್ತೆ. ಅದನ್ನು ನೀವು ನೆರಳಲ್ಲೇ ಇಡಬೇಕು. ಒಂದು ಟಾರ್ಪಾಲಲ್ಲಿ ಹಾಕಂಗಿಲ್ಲ, ಪ್ಲಾಸ್ಟಿಕ್ ಹಾಕಂಗಿಲ್ಲ, ಬರೀ ಟ್ರಾನ್ಸ್ಪರೆಂಟ್ ಬಟ್ಟೆ ಕಟ್ಟಬೇಕು, ಇಲ್ಲ ಚೀಲ ಇಡಬೇಕು, ಇಲ್ಲ ತೆಂಗಿನ ಗರಿ ಇಡಬಹುದು. ಸೊ ನೀವು ಮರದ ಕೆಳಗಡೆ ನೆರಳಲ್ಲಿ ಇಡಂಗಿದ್ರೆ ಇನ್ನೂ 5 ದಿನ ಇಡ್ಬೋದು. ಸೇಮ್ ಪ್ರೊಸೀಜರ್. ತಿರ್ಗಾ ಅದನ್ನು ನೀವು ತಿರ್ಗಾ ಬೆಲ್ಲ ಹಾಕೋದು, ತಿರ್ಗಾ ಅದಕ್ಕೆ ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಇಲ್ಲ ತಿರ್ಗಾ ಅದನ್ನು ಇನ್ನೇನೋ ಮಾಡಿದ್ರೆ ಅದೆಲ್ಲ ವರ್ಕ್ ಆಗೋಲ್ಲ, ತಿರ್ಗಾ ಅದ್ರದ್ದು ಹಾಳಾಗೋಗುತ್ತೆ. ಭೂಮಿಗೆ ಹಾಕ್ಬೋದಲ್ವ? ಸೊ ಇದನ್ನೇ ನಾವು ಭೂಮಿಗೂ ಹಾಕ್ತಾ ಇದ್ದೀರಿ, ಸ್ಪ್ರೇನೂ ಮಾಡ್ತಾ ಇದ್ದೀರಿ. ಸ್ಪ್ರೇ ಮಾಡಿದ್ದು ಮಿಕ್ಕಿದ್ದನ್ನು ಭೂಮಿಗೂ ಹಾಕ್ಬೋದು. ಭೂಮಿಗೆ ಹಾಕಿ ಏನೋ ಮಿಕ್ಕಿದೆ ಒಂದು ಸ್ವಲ್ಪ ಅಂದರೆ ಸ್ಪ್ರೇನೂ ಮಾಡ್ಬೋದು. ಯಾಕಂದರೆ ಇದು ಎಲ್ಲ ಆಲ್ ಇನ್ ಒನ್, ಎಲ್ಲದಕ್ಕೂ ಒಂದೇ ಇನ್ಮೇಲೆ. ಸೊ ಹಾಗಾಗಿ ಇವಾಗ ತೋರಿಸ್ತೀನಿ ನಾನು. ಒಂದು ಡ್ರಮ್ ಇರೋದನ್ನು ನಾವು 500 ಲೀಟ್ರ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇದರಲ್ಲಿ ಒಂದು ಡ್ರಮ್ 200 ಲೀಟ್ರ್ ಇದೆ. ಇದನ್ನು 100 ಲೀಟ್ರ್ ತೆಗೆದು ಇದಕ್ಕೆ ಹಾಕ್ಬಿಡೋಣ. ತೊಗೊಳ್ಳಿ ಸರ್. ನೋಡಿ, ಎಲ್ಲ ಈ ಥರ ಎಲ್ಲ ರೆಡಿ ಆಗಿರುತ್ತೆ. 10 ಅಂದರೆ ಅರ್ಧ, ಈ 200 ಲೀಟ್ರನ್ನ ಲೆಕ್ಕ ಸಿಗಲಿ ಅಂತ ಒಂದು ಸ್ವಲ್ಪ ನೀರು ತುಂಬ್ಕೊಂಡಿದ್ದೀವಿ. ಇವಾಗ ಇದನ್ನು ಅರ್ಧ ಒಂದು ಡ್ರಮ್ಗೆ ಹಾಕೋಣ. ಅಲ್ಲಿಗೆ ಇದು 100 ಲೀಟ್ರು, 2ನೇ ಡ್ರಮ್ಮು 100 ಲೀಟ್ರ್ ಆಗುತ್ತೆ. ಮಾಡಿಬಿಡೋಣ. ಒಟ್ಟಿನಲ್ಲಿ ಅರ್ಧ ತೆಗಿಬೇಕು ಇವಾಗ. ಇದೇ ರಾಮಬಾಣ ವೀಕ್ಷಕರೇ, ನಾನು ಹಿಂದೆ ನೋಡ್ಬೋದು 2 ತಿಂಗಳು 15 ದಿನ ಆಗಿದೆ, 16 ದಿನ ಇವತ್ತಿಗೆ.
ನೋಡಿ ಆಗಲೇ ಎಷ್ಟು ಎತ್ತರ ಬಂದಿದೆ. ತೆಂಗಿನ ಮರದ ಇಳುವರಿ ಎಲ್ಲ ತೋರಿಸಿದ್ದೀರಿ. ಆಮೇಲೆ ಇದನ್ನು ಯಾವುದಕ್ಕೆ ಹಾಕ್ಬೋದು? ನೊರೆ ನೋಡ್ಬೋದು ನೀವು. ಘಮ 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 ಅಂತ ವಾಸನೆ ಬರ್ತಾ ಇದೆ ಸರ್. ಏನಿದು? ಏನು ಹೆದರಬೇಡಿ, ಮೈ ಮೇಲೆ ಸುರ್ಕೊಂಡ್ರೆ ಏನಾಗಲ್ಲ. ನಾನೇ ಕುಡ್ದು ತೋರಿಸಿದ್ದೀನಿ. 100% ನ್ಯಾಚುರಲ್. ಸೊ ಇದನ್ನು ನಾವೇನೋ ಬಾಳೆಗೆ ಹಾಕ್ತಾಯಿದ್ದೀರಿ ಅಂತ ನಾವೇನು ಇದನ್ನು ಬಾಳೆಗೆ ಮಾಡಿಲ್ಲ. ಎಲ್ಲ ಥರ ಇದು ಈ ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಗಿಡಕ್ಕೂ ಹಾಕ್ಬೋದು. ಸೊ ಎಲ್ಲ ಗಿಡಕ್ಕೂ ಒಂದೇ ಇದೇ ನಾವು ಬಾಳೆಗೆ ಅಂತ ಮಾಡಿಲ್ಲ, ತರಕಾರಿಗೆ ಅಂತ ಮಾಡಿಲ್ಲ, ತೆಂಗಿಗಂತ ಮಾಡಿಲ್ಲ, ಅಡಿಕೆಗಂತ ಮಾಡಿಲ್ಲ. ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಈ ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಗಿಡಕ್ಕೂ ಹಾಕಬಹುದು. ಸೊ ನೋಡಿ, ಇವಾಗ ಅರ್ಧ ಮಾಡ್ಕೊಂಡಿದ್ದೀವಿ. ಸೊ ಈ ಡ್ರಮ್ಮಲ್ಲಿ ಅರ್ಧ ಇದೆ, ಈ ಡ್ರಮ್ಮಲ್ಲಿ ಅರ್ಧ ಇದೆ. ಸೊ 100 ಲೀಟ್ರ್ ಇದೆ. ಸೊ ಮೂರನೇದಕ್ಕೆ ನಾವು ಇದರಿಂದ 20 ಲೀಟ್ರು ಎರಡು ಹಾಕಿ, ಇದರಿಂದ 20 ಲೀಟ್ರು ಎರಡು ಅದಕ್ಕೆ ಹಾಕೋದು. ಸೊ ಎರಡರಲ್ಲಿ ಎರಡೆರಡು ಹಾಕಿದ್ರೆ 40 ಲೀಟ್ರ್ ಆಗುತ್ತೆ. ಸೊ ಇವಾಗ ನಾವು ಇದರಲ್ಲಿ 80 ಲೀಟ್ರ್ ಇದೆ, ಇದರಲ್ಲಿ 80 ಲೀಟ್ರ್ ಇದೆ. ಸೊ ಇದರಲ್ಲಿ ನಾವು 100 ಲೀಟ್ರಿಂದ 20 ಲೀಟ್ರ್ ಇದಕ್ಕೆ ಹಾಕಿದ್ದೀವಿ. ಇದು 100 ಲೀಟ್ರಿಂದ 20 ಲೀಟ್ರ್ ಇದಕ್ಕೆ ಹಾಕಿದ್ದೀವಿ. ಸೊ ಇದರಲ್ಲಿ ನಮ್ಮದು 40 ಲೀಟ್ರ್ ಇದೆ. ಸೊ ಹಾಗಾಗಿ ಇಲ್ಲಿರೋ 80 ಲೀಟ್ರಿಗೆ ಫುಲ್ಲು ನೀರು ತುಂಬಿಸೋಣ, ಇಲ್ಲಿರೋ 80 ಲೀಟ್ರಿಗೆ ಫುಲ್ಲು ನೀರು ತುಂಬಿಸೋಣ, ಇಲ್ಲಿರೋ 40 ಲೀಟ್ರಿಗೆ ಅರ್ಧ ನೀರು ತುಂಬಿಸೋಣ. ಅಂದರೆ 60 ಲೀಟ್ರ್ ಇನ್ನೂ ನೀರು ತುಂಬುತ್ತೆ. ಆವಾಗ ಇದು 100 ಲೀಟ್ರ್ ಆಗುತ್ತೆ. ಸೊ ಟೋಟಲು 200, 200, 100, 500 ಲೀಟ್ರ್ ಆಯಿತು ವೀಕ್ಷಕರೇ. ಸೊ ಬನ್ನಿ ನೀರು ತುಂಬೋಣ ಇವಾಗ. ಸೊ ನೀರು ಬರೀ ಬೋರ್ ನೀರೇ ಹಾಕ್ಬೇಕಾ ಇಲ್ಲ ಕಾಲುವೆ ನೀರು ಇದೆಯಾ ಸರ್ ಅದು ಅಂತ ಹೇಳ್ತಾರೆ. ನೀವೇ ನೋಡಿ, ಇದು ಎಲ್ಲ ಜೀವಾಣುಗಳು ಇರೋದ್ರಿಂದ ಒಳ್ಳೆ ನೀರು ಇರೋ ಅಂಥದ್ದೇ ಹಾಕಬೇಕು. ಒಂದೊಂದು ಸತಿ ಕಾಲುವೆ ನೀರು ಅಂದರೆ ಎಲ್ಲ ಕಾಲುವೆಗಳಲ್ಲೂ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಚೆನ್ನಾಗಿರೋ ನೀರಿದ್ದರೆ ಓಕೆ, ಹಾಕಿ, ಏನು ತೊಂದರೆ ಇಲ್ಲ. ಸೊ ನೀರು ಹಾಕ್ತಾಯಿದೆ. ಸೊ ಅರ್ಧ ತನಕ ಹಾಕಬೇಕು. ಬೆಳಗ್ಗೆ ಮಾಡ್ಬೋದಾ, ಸಂಜೆ ಮಾಡ್ಬೋದಾ? ಸೊ ಇವಾಗ ನೀರು ತುಂಬ್ತಾ ಇರೋವಾಗ ಇನ್ನೇನು ಸ್ವಲ್ಪ ಏನೇನು ಡೌಟ್ ಇದೆ ಕೇಳೋಣ. ಹೇಳಿ ಸರ್. ಅದು ಈಗ ಸ್ಪ್ರೇ ಮಾಡಬೇಕು ಅಂದರೆ ಕೆಲವು ರೈತರು ಹೇಳ್ತಾರೆ ಯಾವ ಟೈಮಲ್ಲಿ ಮಾಡಬೇಕು ಅಂತಾರೆ. ನೋಡಿ, ಇದು ಮೇಯ್ನು ಏನಪ್ಪ ಅಂದರೆ ಯಾವುದೇ ಎಲೆ ಮೇಲೆ ಏನಾದ್ರು ಒಂದು ಲಿಕ್ವಿಡ್ ಬಿದ್ದರೆ ಅದೇನಾಗುತ್ತೆ, ತುಂಬ ಬಿಸಿಲಿದ್ದಾಗ ಎಲೆ ಸುಟ್ಟೋಗುತ್ತೆ. ಸೊ ಹಾಗಾಗಿ ಬಿಸಿಲುಗಾಲದಲ್ಲಿ ಯಾವಾಗ ತುಂಬ ಬಿಸಿಲಿದೆ ಅಂತ ಆವಾಗ ನೀವು ಬೆಳಿಗ್ಗೆ ಸಾಯಂಕಾಲ ಮಾಡ್ಕೊಬೋದು. ನಾವು ಇವಾಗ ಮಾಡ್ತಿರೋ ನವೆಂಬರು. ಸೊ ನವೆಂಬರಲ್ಲಿ ಏನಂತ ಉರಿ ಬಿಸಿಲೇನಿರಲ್ಲ, ಹಾಗಾಗಿ ಎನಿ ಟೈಮ್ ಮಾಡ್ಬೋದು. ಸಾಧ್ಯವಾದಲ್ಲಿ ಬೆಳಿಗ್ಗೆ ಸಾಯಂಕಾಲ ಮಾಡಿ. ಆಮೇಲೆ ಬುಡಕ್ಕೆ ಹಾಕೋವಾಗ ಯಾವುದೇ ಗಿಡ ಇರಲಿ, ಬೇರೆ ಬೇರೆ ಗಿಡಕ್ಕೆ ಬೇರೆ ಬೇರೆ ಡೋಸೇಜ್ ಇದೆ. ಸೊ ಆ ಡೋಸೇಜ್ ಪ್ರಕಾರ ನೀವು ಆ್ಯಪ್ ಫಾಲೋ ಮಾಡ್ತಿರೋದ್ರಿಂದ ಅದರಲ್ಲಿ ನಿಮ್ಗೆ ಎಲ್ಲ ಥರ ಮಾಹಿತಿ ಸಿಗುತ್ತೆ. ಡ್ರಿಪ್ಪಲ್ಲಿ ಬಿಡೋರು ಡ್ರಿಪ್ಪಲ್ಲಿ ಬಿಡ್ತೀರಾ, ನೀರು ಜೊತೆ ಹೋಗುತ್ತೆ. ಬೇರೆ ಟೈಮಲ್ಲಿ ಹಾಕೋರು ಬುಡದಲ್ಲಿ ತೇವಾಂಶ ಇದ್ದರೆ ಒಳ್ಳೆಯದು. ಎಷ್ಟಿರ್ಬೇಕಂತ ತೇವಾಂಶ ಇರಲಿ. ಒಂದಿನ ನೀರು ಇವಾಗ ಇದು ಹಾಕೋವಾಗ ನೀರು ಆನ್ ಮಾಡಿ ಅದ್ರ ಪಾಡಿಗೆ ಅದು ನೀರು ಹೋಗ್ತಾ ಇರಲಿ. ಇಲ್ಲ ಹಿಂದಿನ ದಿನ ನೀವು ನೀರು ಆನ್ ಮಾಡಿರಿ, ನೀರು ಹಾಯಿಸೋರು ಹಿಂದಿನ ದಿನ ನೀರು ಹಾಯಿಸಿರಿ. ಸೊ ನೆಕ್ಸ್ಟ್ ಡೇ ನಾವು ಹಾಕೊಬೋದು. ಸೊ ನೀರು ಹಾಯಿಸೋ ಉದ್ದೇಶ ಏನು ಅಂದರೆ, ಈ ನಾವೇನು ಜೀವಾಣುಗಳು ಹಾಕ್ತೀರಿ ಅದು ತೇವಾಂಶ ಇದ್ದರೆ ಬೇಗ ಒಳಗಡೆ ಹೊರಟೋಗುತ್ತೆ. ತೇವಾಂಶ ಇಲ್ಲ, ಫುಲ್ ಡ್ರೈ ಇದೆ ಅಂದರೆ ನೀರೇ ಬಿಡೋಕ್ಕಾಗಲ್ಲ, ಅಂದರೆ ಏನೂ ಮಾಡೋಕ್ಕಾಗಲ್ಲ, ತೊಂದರೆ ಇಲ್ಲ. ಹಾಕಿ ಬುಡಕ್ಕೆ ಹಾಕೋದ್ರಿಂದ ಬೇರೆ ಹತ್ರನೇ ಇರೋದ್ರಿಂದ ನಮ್ಮದು ಬೇಗ ಬೇಗ ಒಳಗಡೆ ಹೋಗುತ್ತೆ. ಸೊ ಉದ್ದೇಶ ಏನಂದರೆ ತೇವಾಂಶ ಇದ್ದರೆ ಒಳ್ಳೆಯದಷ್ಟೆ. ಸೊ ಇನ್ನೇನು ಇದೆ ಡೌಟು? ಸೊ ಇದು ಸುಮಾರು ಯೋಚಿಸ್ತಾ ಹೋದರೆ ತುಂಬ ತಲೆನೋವು ಮಾಡ್ಕೊಬೇಡಿ. ಎಷ್ಟು ಸ್ಟೆಪ್ಸ್ ಹೇಳಿದ್ದೀರಿ ಸಿಂಪಲ್ಲಾಗೆ ಅಷ್ಟು ಮಾಡ್ಕೊಳ್ಳಿ, ಇನ್ನೇನಿಲ್ಲ. ಸೊ ವೀಕ್ಷಕರೇ, ಇವಾಗ ನಾವು 200, 200, 100, 500 ಆಗಿದೆ. ಸೊ ಈ 500 ಲೀಟ್ರನ್ನ ನಾವು ಯಾವ ಥರ ಹಾಕ್ಕೊಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ 500 ಲೀಟ್ರಲ್ಲಿ ನಿಮಗೆ ಇದನ್ನು ಯಾವುದಕ್ಕೆ ಸ್ಪ್ರೇ ಮಾಡ್ಬೋದು ಅನ್ನೋದೊಂದು ಪ್ರಶ್ನೆ ಇದ್ದರೆ, ಈ ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಬೋದು. ಇದಕ್ಕೆ ಅದಕ್ಕೆ ಅಂತೇನಿಲ್ಲ, ಎನಿ ಲಿವಿಂಗ್ ಪ್ಲ್ಯಾಂಟ್ ಎಲ್ಲದಕ್ಕೂ ಸ್ಪ್ರೇ ಮಾಡ್ಬೋದು. 500 ಲೀಟ್ರ್ ಮಾಡಾದಮೇಲೆ ನೀವು ಚೆನ್ನಾಗೆ ಮಳೆ ಬಂದಂಗೆ ಸ್ಪ್ರೇ ಮಾಡಬೇಕು. ಯಾವ ಥರ ಸ್ಪ್ರೇ ಮಾಡಬೇಕು?
ಚೆನ್ನಾಗಿ ಮಳೆ ಬಂದಂಗೆ ಹನಿ ತೊಟ್ಟಿಕ್ಬೇಕು ಕೆಳಗಡೆಗೆ, ಆ ಥರ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇನ್ನು ಬುಡಕ್ಕೆ ಹಾಕೋ ಅಂಥವ್ರು ಬುಡಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಬಾಳೆಗೆ ಮೋತೆ ಬರೋ ತನಕ ಒಂದೊಂದು ಗಿಡಕ್ಕೂ ಅರ್ಧ ಲೀಟ್ರ್ ಹಾಕ್ಬೋದು. ತುಂಬ ವೀಕಾಗಿರೋದಕ್ಕೆ 1 ಲೀಟ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ತೆಂಗು ಫಲ ಬಿಡ್ತಾರ ಅಂಥದ್ದಕ್ಕೆ 10 ಲೀಟ್ರ್ ಹಾಕಬೇಕು ಸುತ್ತ. ಆಮೇಲೆ ನಿಮಗೆ ಫಲ ಬರ್ದೇ ಇರೋ ಅಂಥದ್ದಕ್ಕೆ ಚಿಕ್ಕ ಗಿಡ ಇದ್ದರೆ 5 ಲೀಟ್ರ್ ಹಾಕಬೇಕು. ಸೊ ಹಾಗಾಗಿ ಒಂದು 100 ಚಿಕ್ಕ ಗಿಡಕ್ಕೆ ಹಾಕ್ಬೋದು ತೆಂಗಿನ ಸಸಿಗಳಿಗೆ. ಫಲ ಬರ್ತಾ ಇರೋದಕ್ಕೆ 50 ಗಿಡಕ್ಕೆ ಹಾಕ್ಬೋದು 500 ಲೀಟ್ರು. ಇನ್ನು ಅಡಿಕೆ ಅವರು ಫಲ ಬರ್ತಾ ಇರೋದಕ್ಕೆ 250 ಗಿಡಕ್ಕಾಗುತ್ತೆ, ಅಂದರೆ ಒಂದು ಗಿಡಕ್ಕೆ 2 ಲೀಟ್ರ್ ಹಾಕಬೇಕಾಗುತ್ತೆ. ಇನ್ನು ಚಿಕ್ಕ ಗಿಡ ಇದ್ದರೆ ಅಂದರೆ 1 ವರ್ಷದ ಒಳಗಡೆ ಇದ್ದರೆ 1000 ಗಿಡಕ್ಕಾಗುತ್ತೆ, ಅರ್ಧ ಲೀಟ್ರ್ ಹಾಕಿದ್ರೆ ಸಾಕು. ಇನ್ನು 2, 3, 4, 5 ವರ್ಷಕ್ಕೆ ನೀವು 1 ಲೀಟ್ರ್ ಹಾಕಿದ್ರೆ ಸಾಕು. ಸೊ ಹಾಗಾಗಿ 500 ಗಿಡಕ್ಕಾಗುತ್ತೆ ಒಂದು ಸತಿ ನೀವು 500 ಲೀಟ್ರ್ ಮಾಡ್ಕೊಂಡ್ರೆ. ಇನ್ನು ತರಕಾರಿ ಮಾಡೋರು ಈ ಡ್ರಿಪ್ಪನ್ನು ಡೈರೆಕ್ಟಾಗಿ ಡ್ರಿಪ್ಪಲ್ಲಿ ಬಿಟ್ಬಿಡ್ತೀರಿ. ಇದನ್ನು ವೆಂಚೂರಿಲೇ 3 ಎಕರೆ ಇದ್ದರೆ 3 ಡ್ರಮ್ ಇಟ್ಬಿಟ್ಟು ಒಂದೇ ಸತಿಗೆ ಡ್ರಿಪ್ ಹಾಕ್ಬಿಟ್ರೆ 3 ಎಕರೆಗೆ ಹೊಟ್ಟೋಗುತ್ತೆ. ಸೊ ಎಲ್ಲಿ ವೆಂಚೂರಿ ಇದೆ ಅಲ್ಲಿ ಇಟ್ಕೊಂಡು ಮಾಡ್ಬೋದು ನೀವು. ಆಮೇಲೆ ಇದೇ ಥರ ಎಲ್ಲ ಗಿಡಕ್ಕೂ ನಿಮಗೆ ಡೋಸೇಜು ಬೇರೆ ಬೇರೆ ನಿಮಗೆಲ್ಲ ಆ್ಯಪಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇದೆ. ಸೊ ಇದನ್ನು ಇವಾಗ ಯಾವ ಥರ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದು ಏನು ತುಂಬಿದೆ ನಿಮಗೆ ಇದನ್ನೇ ತುಂಬಿಕೊಂಡು ನಿಮಗೆ ಬುಡಕ್ಕೆ ಅರ್ಧ ಲೀಟ್ರ್ ಹಾಕೋದು. ತುಂಬ್ಕೊಳ್ಳಿ ರಂಗಸ್ವಾಮಿಯವರು, ಇಲ್ಲೇ ಇದೆ ನೋಡಿ, ತೊಗೊಳ್ಳಿ ತುಂಬ್ಕೊಳ್ಳಿ. ಅದು ತೊಗೊಳ್ಳಿ. ಸೊ ಇದು ನಮ್ಮ ಗಿಡ ಇವಾಗ 2 ತಿಂಗಳು 15 ದಿನ ಆಗಿದೆ. 2 ಡೋಸ್ ಬುಡಕ್ಕೆ ಹಾಕಿದ್ದೀರಿ, ಸ್ಪ್ರೇ ಒಂದು ಸತಿ ಕೊಟ್ಟಿದ್ದೀವಿ. ಸೊ ಒಂದು ಲೈನ್ ತೋರಿಸ್ಕೊಳ್ತಾ ಹೋಗ್ಬಿಡ್ತೀನಿ ನಿಮಗೆ ಕಂಟಿನ್ಯೂಸ್ ಆಗಿ. ಸೊ ಇದೇನು ಅರ್ಧ ಲೀಟ್ರ್, ಇವಾಗ ಅರ್ಧ ಲೀಟ್ರದ್ದು ಒಂದು ಕ್ಯಾನ್ ರೆಡಿ ಮಾಡ್ಕೊಳ್ಳಿ. ಒಂದೊಂದು ಗಿಡಕ್ಕೂ ಅರ್ಧ ಲೀಟ್ರ್ ಬುಡಕ್ಕೆ ಹಾಕಬೇಕು. ದಯವಿಟ್ಟು ಗಿಡ ಬುಡಕ್ಕೆ ಹಾಕಬೇಕು. ಗಿಡದಿಂದ ದೂರ ಹಾಕೋದ, 1 ಅಡಿ ದೂರ ಹಾಕೋದ ಅವೆಲ್ಲ ಬೇಡ. ಗಿಡದ ಬುಡಕ್ಕೆ ಹಾಕಬೇಕು. ಗಿಡದ ಮೇಲೂ ಹಾಕ್ಬೋದು, ಯಾಕಂದರೆ ಇದು ಹೆಂಗಿದ್ರು ಇದನ್ನು ಸ್ಪ್ರೇ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು. ಸೊ ಹಾಗಾಗಿ ಗಿಡದ ಬುಡಕ್ಕೆ ಹಾಕಬೇಕು. ಇವಾಗ ಡ್ರಿಂಚಿಂಗ್ ಮಾಡ್ತಾ ಇದ್ದೀವಲ್ಲ, 3 ತಿಂಗಳಾದಮೇಲೆ ಸೊ ಬುಡಕ್ಕೆ ಹಾಕೋದು ಈ ಥರ ಡ್ರಿಪ್ಪಲ್ಲಿ ಬಿಡೋದು ಹೇಳಿದ್ನಲ್ಲ. ಅಲ್ಲ, ನಾನು 3 ತಿಂಗಳಾದಮೇಲೆ ಹಾಕೋದೇನು ಬೇಕಾಗಿಲ್ಲಲ್ಲ, ಈಗ ಡ್ರಿಪ್ಪಲ್ಲಿ ಬಿಡ್ಬೋದಾ ಅಂತ. ಇದು ಜನರಲ್ ಆಗಿ ತೋರಿಸ್ತಾ ಇದ್ದೀರಿ. ಸೊ 3 ತಿಂಗಳು ನಾವು ಕೈಯಲ್ಲಿ ಹಾಕ್ತೀವಿ. 3 ತಿಂಗಳಾದಮೇಲೆ ನಾವು ಬಾಳೆಗೆ ವೆಂಚುರಿಲ್ ಕೊಡ್ತೀರಿ. ಸೊ ಆ ಥರ ಬೇರೆ ಇದಕ್ಕೆ ಬೇರೆ ಥರ ಇದೆ, ನೋಡ್ಬೋದು. ಎಲ್ಲ ಬುಡಕ್ಕೆ ಹಾಕಿದ್ರೆ ಆಯಿತು. ಇವಾಗ ಡ್ರಿಪ್ ಅಲ್ಲಿರುತ್ತೆ, ತೇವಾಂಶ ಇಲ್ಲ, ಪರವಾಗಿಲ್ಲ, ಬುಡಕ್ಕೆ ಹಾಕಿ. ಇವಾಗ ಬುಡದಲ್ಲಿ ನೋಡಿ, ಇವಾಗ ಇಲ್ಲಿ ಬುಡದಲ್ಲಿ ತೋರಿಸಿ ಸರ್, ಈ ಬುಡದಲ್ಲಿ ತೇವಾಂಶ ಇಲ್ಲ, ಆ ಕಡೆ ಮಾತ್ರ ಇದೆ ಅಂದ್ರೆ ತೊಂದರೆ ಇಲ್ಲ. ಇಲ್ಲಿ ಹಾಕಿ, ಎಲ್ಲ ಕಡೆ ಹೋಗುತ್ತದೆ. ಇವಾಗ ಈ ಬುಡದಲ್ಲಿ ನಿಮಗೆ ತೇವಾಂಶ ಇದೆ, ಸೊ ಏನು ತೊಂದರೆ ಇಲ್ಲ. ಅಷ್ಟೇ. ಸೊ ಇದನ್ನೇ ನಾವು ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ಹಾಕ್ಬೋದು ದಿನದಲ್ಲಿ ಬುಡಕ್ಕೆ ಹಾಕೋರು. ಯಾಕಂದರೆ ಏನು ನೆರಳಲ್ಲೇ ಇರುತ್ತೆ, ಬಿಸಿಲಿದ್ರೂ ಪರವಾಗಿಲ್ಲ. ತುಂಬ ವೀಕಾಗಿದೆ ಅಡಿಕೆ, ತುಂಬ ರೋಗ ಇದೆ ಅನ್ನೋರು ಬೇಕಾದ್ರೆ ಡಬಲ್ ಡೋಸ್ ಹಾಕ್ಬೋದು. ಇಲ್ಲೇನು ಡೋಸೇಜ್ ಇದೆ ಶೆಡ್ಯೂಲು, ಅದರಲ್ಲಿ ಡಬಲ್ ಡೋಸ್ ನೋಡಿ. 2 ತಿಂಗಳು 15 ದಿನ ಆಯಿತು. ಗ್ರೀನಿಶ್ ತೋರಿಸಿ ಸರ್ ಒಂದ್ಸತಿ, ಎಷ್ಟು ಹಸಿರಾಗಿದೆ. ಇವಾಗ ತೆಂಗಿನ ಮರಕ್ಕೆ ಹಾಕೋರು. ಇವಾಗ ತೆಂಗಿನ ಮರ ನಾವು ಮಲ್ಚಿಂಗ್ ಎಲ್ಲ ಮಾಡಬೇಕಂತ ಹೇಳಿರ್ತೀರಿ. ಮಲ್ಚಿಂಗ್ ಮಾಡಿರೋರು ಮಲ್ಚಿಂಗ್ ಮೇಲ್ಗಡೆನೇ ಹಾಕಿ, ಏನು ಗರಿ ಪರಿ ಎಲ್ಲ ಕೆಳಗಡೆ ಹಾಕಿದ್ದೀರಿ ಅವಾಗೇ ಹಾಕಿ. ನಾವಿನ್ನೂ ಹಾಕಿಲ್ಲ, ತೆಗ್ಸಿದ್ದೀವಿ. ಸೊ ಇವಾಗ ಒಂದು ಸತಿ ತೋರಿಸ್ತೀನಿ ಸುತ್ತ ಹಾಕೋದು. 10 ಲೀಟ್ರ್ ಹಾಕಬೇಕು ಗಿಡದ ಸುತ್ತ.
ತೆಂಗಿನ ಮರದಲ್ಲಿ ನಾವು ಯಾವಾಗಲೂ ಹೇಳ್ತೀರಿ ಇಲ್ಲಿಂದ ಒಂದು 4 ಅಡಿ 3 ಅಡಿ ಸುತ್ತ ನಾವು ತಾಜೆಗಳನ್ನು ಹಾಕಬೇಕು ಅಂತ. ಸೊ ಅದನ್ನು ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ತೆಂಗಿನ ಮರ ನೀವು ತಾಜೆ ಹಾಕಿರಿ ಹಾಕಿಲ್ದೇ ರೀ, ಹೌದು ಬೇರುಗಳು ನಮ್ಮ ಗರಿ ತುದಿ ತನಕನೂ ಇರುತ್ತೆ. ಕಾನ್ಸೆಪ್ಟ್ ಇಷ್ಟೇ. ಇವಾಗ ತೆಂಗಿನ ಮರದ ಗರಿ ತುದಿಗೆ ನೀವು ಹಾಕ್ಬೇಕಂದ್ರೆ 50 ಲೀಟ್ರ್ ಬೇಕು, 10 ಲೀಟ್ರ್ ಹಾಕೋಕ್ಕಾಗಲ್ಲ. ಡೋಂಟ್ ವರಿ, ನಾವು ರಿಸಲ್ಟ್ ತೋರಿಸಿದ್ದೀರಿ, 100% ಚಾಲೆಂಜು. ನೀವು ಹಾಕ್ಬೇಕಾಗಿರೋದು ಇದ್ರ ಮೇಲ್ಗಡೆನೇ ಉಯ್ಕೊತ ಬನ್ನಿ 10 ಲೀಟ್ರು. ಇಷ್ಟೇ ಮಾಡಬೇಕಾಗಿರೋದು. 10 ಲೀಟ್ರ್ ಒಂದು ಮರಕ್ಕೆ ಕೆಳಗಡೆ ಏನು ಬೇಕಾಗಿಲ್ಲ, ಬರಸುತ್ತ. ಸೊ ವೀಕ್ಷಕರೇ, ನಾನು ಹೇಳಿದ್ನಲ್ಲ ತೆಂಗಿನ ಮರ ಬಾಳೆಗೆ ನಾವು ತೋರಿಸಿದ್ದೀರಿ, ಎಲ್ಲದಕ್ಕೂ ತೋರ್ಸೋಕ್ಕಾಗಲ್ಲ. ಯಾವುದೇ ಗಿಡ ಆದ್ರೂ ಬುಡಕ್ಕೆ ಹಾಕಬೇಕು. ಅಡಿಕೆ ಇರಲಿ, ಅಡಿಕೆ ಅವರು ತುಂಬ ಇಡುಮುಂಡಗಿ ರೋಗ ಇದೆ, ಅಣಬೆ ರೋಗ ಇದೆ, ಬುಡದಲ್ಲೇ ಹಾಕಿ ಡಬಲ್ ಡೋಸ್ ಹಾಕಿ ಎಲ್ಲ ವಾಸಿ ಆಗುತ್ತೆ. ಇನ್ನು ತೆಂಗು ನಿಮಗೆ ಬೇರೆ ಬೇರೆ ಡಿಸೀಸಸ್ಸು, ಸ್ಟೆಮ್ ಡಿಸೀಸ್ ಬರುತ್ತೆ, ಅಂದರೆ ಅಲ್ಲಿ ರಸ ಸೋರ್ತಾ ಬರುತ್ತೆ. ಆ ಥರ ರೋಗಗಳು ಎಲ್ಲ ಯಾವುದೇ ರೋಗ ಇದ್ರೂ ಹೋಗುತ್ತೆ. ಇದು ಜನರಲ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಸೊ 500 ಲೀಟ್ರನ್ನ ಬುಡಕ್ಕೆ ಹಾಕಿಗಾಯಿತು. ಇವಾಗ ಸ್ಪ್ರೇಯರು ತೊಗೊಂಬನ್ನಿ ಸರ್, ಸ್ಪ್ರೇಯರ್ ಇಲ್ಲಿ ತೋರಿಸ್ಬಿಡೋಣ. ದಯವಿಟ್ಟು ಈ ಸ್ಪ್ರೇಯರು ಎಲ್ಲ ಕೆಮಿಕಲ್ ಹಾಕಿರ್ತೀರ, ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಳ್ಳಿ, ಶ್ಯಾಂಪು ಹಾಕಿ ಎಲ್ಲ ನೀಟಾಗಿ ತೊಳ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ದಯವಿಟ್ಟು ಗಮ್ ಹಾಕ್ಕೊಳೋದು, ಮತ್ತೊಂದು ಹಾಕೋದು, ಮಗದೊಂದು ಹಾಕೋದು ಎಲ್ಲ ಏನೂ ಮಾಡಬೇಡಿ. ಇದೇ ಸ್ಪ್ರೇಯರ್ ಜೊತೆ ನೀವು 10 ಲೀಟ್ರ್ ಏನು ನೀವು ಇವಾಗ ನೀರಲ್ಲಿ ಮಿಕ್ಸ್ ಆಗೋಗಿದೆ ಆಲ್ರೆಡಿ. ಸೊ ನೋಡಿ, ಆಲ್ರೆಡಿ ನೀರಲ್ಲಿ ನಮ್ಮದು 500 ಲೀಟ್ರ್ ಮಾಡ್ಕೊಂಡು ಆಗಿರೋದ್ರಿಂದ ಡೈರೆಕ್ಟಾಗಿ ಇದನ್ನೇ ತುಂಬ್ಕೊಳೋದು. ಇದನ್ನು ನೀರಲ್ಲಿ ಮಿಕ್ಸ್ ಆಗಿದೆ ವೀಕ್ಷಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ನೀರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಇದನ್ನೇ ನಾವು ಸ್ಪ್ರೇಯರ್ ಒಳಗಡೆ ಹಾಕೊಳೋದು, ಇನ್ನೇನು ಮಿಕ್ಸ್ ಮಾಡೋ ಹಾಗಿಲ್ಲ. ಈ ಹುಳಕ್ಕೆ ನಾವೇನು ಮೆಣಸಿನ್ಕಾಯಿ ಕಷಾಯ ಹೊಡಿತೀರಿ, ಆ ಮೆಣಸಿನ್ಕಾಯಿ ಕಷಾಯ ನೀವು 10 ಲೀಟ್ರಿಗೆ 2 ಲೀಟ್ರ್ ಹಾಕೊಬೋದು. 1 ಲೀಟ್ರ್ ಹಾಕಿ ಸಾಕೊಂಡ್ರೆ 1 ಲೀಟ್ರ್ ಹಾಕೊಬೋದು ಮೆಣಸಿನ್ಕಾಯಿ ಕಷಾಯನ. ಆಮೇಲೆ ಎನಿ ಕೆಮಿಕಲ್ ಇದರಲ್ಲಿ ಬಿದ್ದರೆ ಖಂಡಿತ ನಿಮಗೆ ರಿಸಲ್ಟ್ ಬರಲ್ಲ. ಸೊ ಈ ಬೇವಿನ ಎಣ್ಣೆ ಹಾಕೊಬೋದು ಅಂತ ಕೇಳ್ತಾರೆ. ಬೇವಿನ ಎಣ್ಣೆ 100% ಆರ್ಗ್ಯಾನಿಕ್ಕು, 100% ಕೆಮಿಕಲ್ ಇಲ್ಲ ಅಂತ ನಿಮಗೆ ಕನ್ಫರ್ಮ್ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಏನೂ ಬೇಡ. ಈಗ ಹುಳಕ್ಕೆ ಮಾತ್ರ ನಿಮಗೆ, ಈ ಕಡೆ ಬನ್ನಿ ಯಜಮಾನ್ರಿ, ಹುಳಕ್ಕೆ ಮಾತ್ರ ನಿಮಗೆ 100% ಮೆಣಸಿನ್ಕಾಯಿ ಕಷಾಯ ಇದ್ರ ಜೊತೆನೇ ಹಾಕೊಂಡು ಹೊಡಿಬೋದು, ಇಲ್ಲ ಸಪ್ರೇಟಾಗಿ ಅದನ್ನು ಹೊಡಿಬೋದು. ಅದರದ್ದು ಬೇರೆ ವಿಡಿಯೋ ಇದೆ ನೋಡಿ. ದನ ಕಡ್ದಿರೋದು ಚೆನ್ನಾಗಿ ತೊಟ್ಟಿಕ್ಬೇಕು, ತುದಿಗಳು ಈ ಕಡೆ ಎಲೆ ತುದಿ ನೀವು ಹೊಡೀರಿ. ನೋಡಿ ವೀಕ್ಷಕರೇ, ಎಲೆ ತೊಟ್ಟಿಕ್ಕ ಥರ ಹೊಡಿಬೇಕು ಅಂತ ನಾನೇನು ಹೇಳ್ತೀನಿ ನೋಡಿ. ನೋಡಿ ಈ ಥರ ತೊಟ್ಟಿಕ್ಬೇಕು, ನೀರು ತೊಟ್ಟಿದ್ರೆ ಅದು. ಹಾಂ ನೋಡಿ ಈ ಥರ ತೊಟ್ಟಿಕ್ಬೇಕು. ಸೊ ನಾವೇನು ಬುಡಕ್ಕೂ ಇದನ್ನೇ ಹಾಕಿದ್ದೀವಿ, ಸ್ಪ್ರೇಗೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀರಿ. ಸೊ ಹಾಗಾಗಿ ಅದು ಕೆಳಗಡೆ ಬಿದ್ದರೂ ತೊಂದರೆ ಇಲ್ಲ, ಮೇಲೆ ಬಿದ್ದರೂ ತೊಂದರೆ ಇಲ್ಲ, ಎಲ್ಲಿ ಬಿದ್ದರೂ ತೊಂದರೆ ಇಲ್ಲ. ಸೊ ಗಿಡ ಸುತ್ತ ನೀವು ನೀಟಾಗಿ ಹೊಡಿಬೇಕು. ಈ ಥರ ಬೆನ್ನಿಗೆ ಹಾಕೊಂಡು ಹೊಡಿಯೋರು. ಕಂಟ್ರೋಲ್ ಎಳಿಬೇಕಾಗೆ.
ಇಲ್ಲಿ ಇದು ಇದು ಕೂರಲ್ಲ ಆದರೂ ಹೊಡಿಬೋದು. ಕೆಳಗಡೆ ಕೂರ್ತದೆ, ರಸ್ತೆ ಹೇಳಕ್ಕೆ ಕೂರಲ್ಲ. ಇದು ಅದಕ್ಕೆ ಒಂದು ಲೈನ್ ಹೋಗ್ರಿ, ಒಂದು ಲೈನ್ ಬಂದ್ರಿ. ಹಂಗೆ ಮಾಡ್ಬೋದು. ರೈಟ್ ಸೈಡ್ ಬಂದ್ಬಿಡಿ, ಫಸ್ಟ್ ಈ ಕಡೆ ಬಂದ್ಬಿಡಿ. ನಾನು ಹಂಗೆ ಹೊಡಿಸುತ್ತೆ ಮತ್ತೆ ಹೋಗಿ ಮತ್ತೆ ಕರೆಕ್ಟಾಗಿ ಸೆಂಟ್ರಿಗೆ ಬರ್ತದೆ. ಮೇಲಿಂದಲೇ ಹೊಡೆದಿಲ್ಲ. ಸೊ ವೀಕ್ಷಕರೇ, ಇವಾಗ ನೋಡಿದ್ರಲ್ಲ ಸ್ಪ್ರೇ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ವಿ. ಸೊ ಸ್ಪ್ರೇ ಮಾಡೋವಾಗ ಅರ್ಥ ಮಾಡ್ಕೊಳ್ಳಿ, ನಾವಿವಾಗ ಬಾಳೆ ತೋಟದಲ್ಲಿರೋವಾಗ ಬಾಳೆಗೆ ಸ್ಪ್ರೇ ಮಾಡಿದ್ರಿ, ನೀವು ಯಾವುದಕ್ಕೆ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು. ಚೆನ್ನಾಗಿ ನೆನಿಬೇಕು. ಈ ಅರ್ಜೆಂಟಲ್ಲಿ ನೀವು ಔಷಧಿ ಕೆಮಿಕಲ್ ಹೊಡೆದಂಗೆ ಹೊಡಿಯೋದಲ್ಲ. ನೀವು ನೋಡಿದ್ರಿ ಎಲೆ ಮೇಲೆ ಅದು ಬಿದ್ದ ಮೇಲೆ ಫುಲ್ಲು ತೇವಾಂಶ, ಅದು ನೀಟಾಗಿ ಎಲ್ಲ ತೊಟ್ಟಿಕ್ಬೇಕು ಎಲೆಗಳಿಂದ. ಆ ಥರ ನಾವೆಲ್ಲ ತೋರಿಸಿದ್ರಿ. ಅದೇ ಥರ ನೀವು ಸ್ಪ್ರೇ ಮಾಡ್ಕೊಂಬನ್ನಿ, ಆರಾಮಾಗಿ ಮಾಡಿ. ಇವಾಗ 500 ಲೀಟ್ರ್ ಖಾಲಿ ಮಾಡಬೇಕು ಒಂದು ಎಕರೆಗೆ. ಚಿಕ್ಕದಿದ್ದಾಗ ನೀವೇನು ಮಾಡಬೇಕು, ಅರ್ಧ ಹೊಡೆದು ಅರ್ಧ ಇನ್ನೊಂದು 10 ದಿನ ಆದಮೇಲೆ ಹೊಡಿಬೋದು. ಯಾವುದೇ ಗಿಡಕ್ಕೆ ನೀವು ವಾರಕ್ಕೆ ಒಂದ್ಸತಿ ಯಾರು ಹೊಡಿಬೋದು. ನಾವು ಇವಾಗ ತಿಂಗಳಿಗೆ ಒಂದ್ಸತಿ ಹೊಡಿತಾ ಇದ್ದೀರಿ ಬಾಳೆಗೆ. ಬೇರೆ ಯಾವುದೇ ತರಕಾರಿ ಆಗಲಿ, ಎನಿ ಗಿಡ ಆಗಲಿ ವಾರಕ್ಕೆ ಒಂದ್ಸತಿ ಹೊಡೆದ್ರೆ ಏನು ತೊಂದರೆ ಇಲ್ಲ. ಸೂಪರ್ ರಿಸಲ್ಟ್ ಗ್ಯಾರಂಟಿಡ್ ನಿಮಗೆ. ಆಮೇಲೆ ಯಾವುದನ್ನು ಮಿಕ್ಸ್ ಮಾಡ್ಕೊಬೇಡಿ ದಯವಿಟ್ಟು. ಇದು ಜೀವಾಣುಗಳು ಇರೋದ್ರಿಂದ ನೀವು ಹೊಡೆದಿದ ತಕ್ಷಣ ಇದು ಒಳಗಡೆ ಪೆನಿಟ್ರೇಟ್ ಆಗೋಗುತ್ತೆ, ಅದು ಎಲೆ ಒಳಗಡೆ. ಸೊ ನೀವು ಯಾವುದು ಗಮ್ ಹಾಕೊಳೋದು, ಬೇರೆ ಕೆಮಿಕಲ್ ಹಾಕೊಳೋದು ಯಾವುದು ಮಿಕ್ಸ್ ಮಾಡಬೇಡಿ. ಹುಳದ ಔಷಧಿ ನಮ್ದೇನು ಹುಳ ಮೆಣಸಿನ್ಕಾಯಿ ಕಷಾಯ ಹೇಳಿದ್ದೀವಿ, ಅದನ್ನು ಬೇಕಾದ್ರೆ ನೀವು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡಿಬೋದು. ಅದ್ರದ್ದು ಫುಲ್ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ವೀಕ್ಷಕರೇ, ಇವಾಗ ಸ್ಪ್ರೇ ಹೊಡೆದಿದ ತಕ್ಷಣ ನೀವೇ ನೋಡ್ಬೋದು, ಇಮಿಡಿಯೇಟ್ ನಿಮಗೆ ಗಿಡದ ಮೇಲೆ ಡಿಪೆಂಡು. ತುಂಬ ಫಾಸ್ಟಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಬುಡಕ್ಕೆ ಒಂದ್ಸತಿ ಹಾಕಿ ಅದನ್ನೇ ಬುಡಕ್ಕೆ ಹಾಕೋದು, ಅದನ್ನೇ ಸ್ಪ್ರೇ ಮಾಡೋದು ತುಂಬ ಅನುಕೂಲವಾಗಿರೋದ್ರಿಂದ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು, 2 ತಿಂಗಳು 16 ದಿನ ಆಯ್ತು ಇವತ್ತು. ಇಷ್ಟು ನನಗಿಂತ ಎತ್ತರ ಹೊಟ್ಟೋಗಿದೆ. ಎಲ್ಲ ಸುತ್ತ ಒಂದ್ಸತಿ ತೋರಿಸ್ಬಿಡಿ. ಎಲ್ಲದ್ರದ್ದು ಅಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇದೆ. ಸೊ ಬಟ್ ನಾನು ಹೇಳ್ತಾ ಇರೋದು ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಹಾಗಾಗಿ ನಿಮಗೆ ಬುಡಕ್ಕೆ ಹಾಕೋದು, ಸ್ಪ್ರೇ ಮಾಡೋದು ಎರಡನ್ನೂ ತೋರಿಸ್ಕೊಟ್ಟಿದ್ದೀನಿ.
ಈ ಬುಡಕ್ಕೆ ಹಾಕೋದು ಸ್ಪ್ರೇ ಮಾಡೋ ಪದ್ಧತಿ, ಇದನ್ನು ಬಿಟ್ಟು ನೀವು ದಯವಿಟ್ಟು ಬೇರೆ ಯಾವುದನ್ನೋ ನೀವು ಡೌಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ. ಯಾಕಂದರೆ ನೀವು ಫೋನ್ ಮಾಡಿ ಕೇಳೋಕ್ಕೆ ಯಾರೂ ಇರಲ್ಲ. ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಲಿ ಹೆಂಗೆ ತೋರಿಸಿದ್ದೀನಿ ಅಷ್ಟು ಮಾತ್ರ ಮಾಡಿ, ಕನ್ಫ್ಯೂಸ್ ಮಾಡ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.